ಹಲೋ ಎವ್ರಿವನ್, ನನ್ನ ಹೆಸರು ಸಂದೀಪ್ ಅಂತ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಟೆಕ್ಕಿ ಇನ್ ಕನ್ನಡ. ಸೊ ಇವತ್ತಿನ ವಿಡಿಯೋ ಏನಂತಂದ್ರೆ ದ ಮೋಸ್ಟ್ ಕಾಂಟ್ರವರ್ಷಿಯಲ್ ನಥಿಂಗ್ ಅವರು ರಿಲೀಸ್ ಮಾಡಿರುವಂತ CMA ಫೋನ್ ಅನ್ನ ಅನ್ಬಾಕ್ಸ್ ಮಾಡೋಣ ಬನ್ನಿ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಮಗೆ ಫೋನ್ ಕಾಣುತ್ತೆ. ಅದನ್ನ ಪಕ್ಕಕ್ಕಿಟ್ಟು ಒಳಗಡೆ ಏನಿತ್ತು ಅಂತ ನೋಡಿದ್ರೆ ಅಲ್ಲಿ ಟೈಪ್ ಸಿ ಟು ಟೈಪ್ ಸಿ ಒಂದು ಕೇಬಲ್ ಇರುತ್ತೆ, ಮತ್ತೆ ಸಿಮ್ ಎಜೆಕ್ಟರ್ ಇರುತ್ತೆ, ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ಬಜೆಟ್ ನೋಡಿದ್ರೆ 15,000, ಬಟ್ ಇದಕ್ಕೆ ಅಡಾಪ್ಟರೇ ಕೊಡ್ತಾ ಇಲ್ಲ. ಏನೋ 50,000, 45,000 ಅವ್ರು 1 ಲಕ್ಷದ ಮೇಲೆ ಇರೋ ಫೋನ್ಸ್ಗಾದ್ರೆ ಅಡಾಪ್ಟರ್ ಕೊಟ್ಟಿಲ್ಲ ಅಂದ್ರೆ ಅವ್ರು ರಿಚ್ ಆಗಿರ್ತಾರೆ, ಅವರು ಅಡಾಪ್ಟರ್ ತಗೋಬಹುದು ಅಂತ ಇರುತ್ತೆ. ಬಟ್ ಇದ್ರ ಬಜೆಟ್ ನೋಡ್ರೆ 15,000, ಬಟ್ ಅಡಾಪ್ಟರೇ ಕೊಟ್ಟಿಲ್ಲ. ನಾವೇನೋ ರಿಚ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಇದಕ್ಕೆ ಅಡಾಪ್ಟರ್ ಕೊಟ್ಟಿಲ್ದಿರೋದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ನೋಡೋಣ. ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ರಿಫ್ರೆಶಿಂಗ್ ಲುಕ್ ನೋಡಬಹುದು. ಅಂಡ್ ತುಂಬಾ ದಿನ ಆದ್ಮೇಲೆ ಈ ತರ ನ್ಯೂ ಡಿಸೈನ್ ನಾನು ನೋಡ್ತಾ ಇರೋದು. ಅಂಡ್ ಬ್ಯಾಕ್ ಸೈಡ್ ನೋಡಿದ್ರೆ ನೀವು ಇದರಲ್ಲಿ 4 ಸ್ಕ್ರೂಸ್ ಕೊಟ್ಟಿದ್ದಾರೆ. ಇದು ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಇವರೇ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬ್ಯಾಕ್ ಕೇಸಸ್ ನ ಸೆಲ್ ಮಾಡ್ತಾ ಇದ್ದಾರೆ. ಅದನ್ನ ಪರ್ಚೇಸ್ ಮಾಡಿ ನೀವು ಇದನ್ನ ರಿಪ್ಲೇಸ್ ಮಾಡ್ಕೋಬಹುದು. ಮೇಲೆ ನೋಡಿದ್ರೆ ಮೆಟಾಲಿಕ್ ಫಿನಿಶಿಂಗ್ ಅಲ್ಲಿರೋ ಒಂದು ಕ್ಯಾಮ್ರಾ ಬಂಪ್ ಇದೆ. ಅದರಲ್ಲಿ ಒಂದು 50 ಮೆಗಾ ಪಿಕ್ಸೆಲ್ ಸೋನಿ LYT ಸೆನ್ಸರ್ ಅಂಡ್ ಇನ್ನೊಂದು 2 ಮೆಗಾ ಪಿಕ್ಸೆಲ್ ಪೋರ್ಟ್ರೇಟ್ ಸೆನ್ಸರ್ ಜೊತೆ ಬರುತ್ತೆ. ಕೆಳಗಡೆ ನೋಡಿದ್ರೆ ಒಂದು ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ ಅಂಡ್ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಮತ್ತೆ ಒಂದು ಸಿಮ್ ಟ್ರೇ ಕೊಟ್ಟಿದ್ದಾರೆ. ಆ ಸಿಮ್ ಟ್ರೇ ಅನ್ನು ಓಪನ್ ಮಾಡಿದ್ರೆ ನೀವು 2 ಸಿಮ್ ಅಥವಾ ಒಂದು ಸಿಮ್ ಮತ್ತೆ ಒಂದು ಮೈಕ್ರೋ SD ಕಾರ್ಡ್ ಹಾಕೋಬಹುದು. ಲೆಫ್ಟ್ ಸೈಡ್ ಅಲ್ಲಿ ನೋಡಿದ್ರೆ ನಿಮಗೆ ಮೆಟಾಲಿಕ್ ಫಿನಿಶಿಂಗ್ ಅಲ್ಲಿರೋ ಅಪ್ ಅಂಡ್ ಡೌನ್ ವಾಲ್ಯೂಮ್ ಬಟನ್ ಇದೆ. ಅಂಡ್ ರೈಟ್ ಸೈಡ್ ನೋಡಿದ್ರೆ ಮೆಟಾಲಿಕ್ ಫಿನಿಶಿಂಗ್ ಅಲ್ಲಿರೋ ಒಂದು ಪವರ್ ಆನ್ ಅಂಡ್ ಆಫ್ ಬಟನ್ ಇದೆ. ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಡಿಸ್ಪ್ಲೇ ಬಂದು 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಅಂಡ್ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಸಿಗುತ್ತೆ. ಅಂಡ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಫೋನ್ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕಂದ್ರೆ ಇದು MediaTek Dimensity 7300 ಬರುತ್ತೆ. ಇದನ್ನ ನೀವು ನಥಿಂಗ್ ಫೋನ್ 2A ಕಂಪೇರ್ ಮಾಡಿದ್ರೆ 7200 ಇರುತ್ತೆ. ಅದು ನೀವು ಅನ್ಕೋಬಹುದು ಈ ಫೋನು ನಥಿಂಗ್ ಫೋನ್ 2A ಗಿಂತ ಚೆನ್ನಾಗಿದೆ ಅಂತ, ಬಟ್ ಅದಲ್ಲ. ಇದು MediaTek Dimensity 7050 ಅದನ್ನ ಕ್ಲಾಕ್ ಸ್ಪೀಡ್ ನ ಇನ್ಕ್ರೀಸ್ ಮಾಡಿ ಅದನ್ನ ಜಸ್ಟ್ 7300 ಅಂತ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಆಂಟಿಟ್ಯೂಡ್ ಬೆಂಚ್ ಮಾರ್ಕ್ ಸ್ಕೋರ್ ನ ಚೆಕ್ ಮಾಡಿದ್ರೆ ಇದು ನಥಿಂಗ್ ಫೋನ್ 2A ಅಲ್ಲಿ 7 lakhs ಮೇಲೆ ಬರುತ್ತೆ, ಬಟ್ ಈ ಫೋನ್ ಅಲ್ಲಿ 6,30,000 ಬರುತ್ತೆ ಅಷ್ಟೇ. CPU ಥ್ರೋಟ್ಲಿಂಗ್ ಟೆಸ್ಟ್ ಬಂದ್ಬಿಟ್ಟು 90% ಬಂದಿದೆ. ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್ ನಿಮಗೆ 2 ಕ್ಯಾಮ್ರಾ ಸಿಗುತ್ತೆ. ಒಂದು 50 ಮೆಗಾ ಪಿಕ್ಸೆಲ್ ಮತ್ತೆ ಇನ್ನೊಂದು 2 ಮೆಗಾ ಪಿಕ್ಸೆಲ್. ಇದರಲ್ಲಿ ಆಕ್ಚುಲಿ ಯೂಸ್ ಆಗೋದು ನಿಮಗೆ ಒಂದೇ ಕ್ಯಾಮ್ರಾ, ಇನ್ನೊಂದು ಬರೀ ಜಸ್ಟ್ ಪೋರ್ಟ್ರೇಟ್ ಸೆನ್ಸರ್ ಅಷ್ಟೇ. ಮೇನ್ ಕ್ಯಾಮ್ರಾದಲ್ಲಿ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲಿಟಿ ಸಿಗೋದಿಲ್ಲ. ಅಂಡ್ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡೋಣ ಅಂದ್ರೆ ಇದು 60 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಒಂದು ಕ್ಯಾಮ್ರಾ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಕೆಲವೊಂದ್ಸರಿ ಸ್ಯಾಚುರೇಷನ್ ಜಾಸ್ತಿ ಇರುತ್ತೆ, ಆಮೇಲೆ ಕೆಲವೊಂದ್ಸರಿ ಫೋಟೋ ಸಾಫ್ಟ್ ಆಗಿ ಬರುತ್ತೆ. ಬಟ್ ಓವರ್ ಆಲ್ ದ ಕ್ಯಾಮ್ರಾ ಇಸ್ ಗುಡ್. ಅಂಡ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ರಿವ್ಯೂ ಮಾಡ್ತೀನಿ, ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫೋನ್ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ಇದು 5000 mAh ಕೆಪಾಸಿಟಿ ಇರೋ ಬ್ಯಾಟ್ರಿ ಅಂಡ್ ಇದು 33 ವಾಟ್ಸ್ ಚಾರ್ಜರ್ ನ ಸಪೋರ್ಟ್ ಆಗುತ್ತೆ. ಬಟ್ ಬೇಜಾರ್ ಏನಂತಂದ್ರೆ ಈ ಫೋನ್ ಅಲ್ಲಿ ನಿಮಗೆ ಅಡಾಪ್ಟರ್ ಸಿಗೋದಿಲ್ಲ. ಈ ಫೋನ್ ಅನ್ಬಾಕ್ಸಿಂಗ್ ಮತ್ತೆ ಸ್ಪೆಸಿಫಿಕೇಶನ್, ಸೊ ಇದ್ರ ಬಗ್ಗೆ ರಿವ್ಯೂ ಬೇಕಂದ್ರೆ ನಾವು 1 ವೀಕ್ ಇದನ್ನ ಟೆಸ್ಟ್ ಮಾಡಿ ನಿಮಗೆ ರಿವ್ಯೂ ಕೊಡ್ತೀವಿ. ಸೊ ದಿಸ್ ಇಸ್ ಸಂದೀಪ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ, ಬೈ ಬೈ.